ಯೋಯ್ ತಿಮ್ಮ ಯೋಯ್ ತಿಮ್ಮ ಬಿಸಿಲು ನೋಡಲ್ಲ ತಿಮ್ಮ ಯಾವ ಪಾಟಿ ಐತೆ. ಹಂಗೆ ಬೋಲ್ ಸೆಕೆ ಆಗ್ತೈತೆ ಕಣ ತಿಮ್ಮ. ಮಂತಾಗಂತೂ ಇರೋಕೆ ಆಗಲ್ಲ, ಅಷ್ಟು ಸೆಕೆ ಕಣ ತಿಮ್ಮ. ಕಣಲೇ ಮಂಜ, ಸೆಕೆ ಅಂತ ಅಂದರೆ ಹೇಳ್ಬಾರ್ದು ನೋಡು, ಹಂಗೆ ಹಂಗೆ ಸೆಕೆ. ಆ ಸೂರ್ಯನೇ ನಮ್ಮ ಹತ್ರದಾಗೆ ಇದ್ದಾನೇನಪ್ಪ ಅಂತ ಅನ್ಸುತ್ತೆ, ಹಂಗೆ ಉರಿತೈತೆ ಕಣ ಬಿಸಿಲು ಅಂತನು. ನನಗಾದ್ರೆ ಆ ಮೈಯಾಗು ಕೈಯಾಗು ಆ ಸೆಕೆ ನೀರಂತೂ ಕಿತ್ತರ್ಕೊಂಡು ಹೋಗ್ತಾವ ಕಣ ಮಂಜ. ಎಲೆ ತಿಮ್ಮ, ನೀನು ಒಬ್ಬರಿಗೆ ಏನಲ್ಲ ಸೆಕೆ ನೀರು ಬರೋದು, ಹೆಂಗೆ ಹೇಳ್ತಾನೆ ನೋಡಿ ಅವನು. ನನಗೇನು ಸೆಕೆ ಆಗಕ್ಕಿಲ್ವೇನ? ನನಗಾದ್ರೆ ತಲೆಯಾಗು ಕೈಯಾಗು ಆ ಶೆಡ್ಡಿ ಒಳಗು ಸೆಕೆ ನೀರು ಕಿತ್ಕೊಂಡು ಹೋಗ್ತಾವ ಕಣಲ್ಲ ತಿಮ್ಮ. ನನಗಾದ್ರೆ ಆ ಪಾಟಿ ಸೆಕೆ ಆಗ್ತೈತೆ ಕಣ. ಕಣಲೇ ಮಂಜ, ಅದಕ್ಕೇನೆ ಅದೇ ದೇವರಾಜಪ್ಪರ ಬಾವಿಗೆ ನೀರು ಚಂದಾಗ ಇದಾವಂತೆ ಕಣು. ಬಾವಿಗೆ ಹೋಗಿ ಈಜಾಡ್ಕೊಂಬರಂಬರ್ರಿ. ಅವ್ನು ಪ್ರದೀಪನು ಅವ್ನು ರಾಕೇಶನು ಬತ್ತೀವಿ ಅಂಬರು. ಯಾರನ್ನ ಬಂದರೆ ಹೋಗನೇನ ಮಂಜ, ಸುಮ್ಮನೆ ಬಾವಿಗೆ ಹೋಗಿ ಈಜಾಡ್ಕೊಂಬರೋನೇನ್ರ? ಯೋಯ್ ತಿಮ್ಮ, ನನಗೆ ಬಾವಿಗೆ ಸರಿ ಈಜಾಡಕ್ಕೆ ಬರಲ್ಲ ಕಣಲ್ಲ. ಆಮೇಲೆ ಯಾಕೋಬೇಕು, ಬೈತಾರೆ ಮನೆಯಾಗಿ, ನೀನೇನೋ ಕರ್ಕೊಂಡು ಹೋಗ್ತೀಯ. ನನಗೆ ಸರಿಯಾಗಿ ಈಜಾಡಕ್ಕೆ ಬರಲಿಲ್ಲ ಅಂತಂದರೆ ಬಾವಿಗೆ ಏನು ಮಾಡೋಣಲ್ಲ ತಿಮ್ಮ? ನಾವೆಲ್ಲ ಇರ್ತೀವಿ ಬಾರಲ್ಲ ಮಂಜ ಸುಮ್ಕೆ. ಎಲ್ಲರೂ ಇಲ್ಲೇ ಹೇಳ್ತಾನೆ, ಬಾರ ಹೋಗೋಣ ಬಾವಿ ತಾವ, ಹೋದ್ರೆ ಹೆಂಗ ಆಗುತ್ತಲ್ಲಿ. ಈಗಳಪ್ಪ ತಿಮ್ಮ, ರಾಕಿನೂ ಬಂದ. ಈಗಳೋ ರಾಕಿ ರಾಕಿ. ಯಾಕಲ್ಲ ಮಂಜ, ರಾಕಿ ಬಂದ ಅಂತ ಅಂತಿದ್ದೆ, ಯಾಕ ಮಂಜ? ಯೋಯ್ ರಾಕಿ ಅದೇ ಕಣೋ ತಿಮ್ಮ, ಸೆಕೆ ಆಗ್ತೈತಲ್ಲ ಅದಕ್ಕೆ ಬರಲ್ಲ, ಬಾವಿಗೆ ಈಜಾಡ್ಕೊಂಬರೋಣ ಅಂತ ಕರಿತಾ ಇದ್ದಾನೆ ಕಣೋ. ರಾಕಿ ಹೋಗೋಣ ಬಾವಿಗೆ ಈಜಾಡ್ಕೊಂಬರೋಣ? ಕಣೋ ನಡೀರೋ ಹೋಗೋಣ. ನನಗೂ ಬೋಲ್ ಸೆಕೆ ಆಗ್ತೈತಿ. ಹೋದ್ರೆ ಬಾವಿಗೆ ಈಜಾಡಿದ್ರೆ ನೋಡ್ರು ಹಂಗೆ ತಣ್ಣಗಾಗ್ತೈತಿ. ನಡ್ರಿ ಹೋಗೋಣ ಬಾವಿಗೆ ಈಜಾಡ್ಕೊಂಬರೋಣ. ಯಾರಿಗೂ ಊರಾಗ ಹೇಳೋದು ಬೇಡ, ನಡ್ರಿ ಹೋಗೋಣ ಬಾವಿಗೆ ಈಜಾಡಕ್ಕೆ. ಯೋಯ್ ಮಂಜ, ಯೋಯ್ ರಾಕಿ, ನೀರು ನೋಡ್ರಲ್ಲ ಹೆಂಗ ಇದಾವೆ. ಇಂಥ ಬಾವಿ ಸಿಕ್ಬಿಟ್ರೆ ಈಜಾಡೋರಿಗೆ ಅಬ್ಬಬ್ಬಬ್ಬ ಹೆಂಗೆ ಈಜಾಡ್ತಾರೆ ಬಿಡ್ರಲ್ಲ. ಈ ಸೆಕೆಗಾಲದಾಗೆ ಇಂಥ ನೀರಿರಬೇಕು ನೋಡ್ರಲ್ಲ, ಇಂಥ ಬಾವಿ ಸಿಗಬೇಕು ಕಂಡ್ರಲ್ಲ. ಅಂಥದ್ದು ನಮ್ಮ ಹಳ್ಳಿಯಾಗೆ ಇರೋದು, ಬೇರೆ ಹಳ್ಳಿಗಳಾಗೆ ಇಂಥ ಬಾವಿನೇ ಸಿಗಕ್ಕಿಲ್ಲ ನೋಡ್ರಲ್ಲ. ನೀರು ಎಂಥ ಬೆಳ್ಳಗೈದಾವೆ, ರಪ್ನ ಎಗ್ರನ್ ಬರ್ರು ಬಾವಿಗೆ, ಸೆಕೆ ಆಗ್ತೈತಿ. ಯೋಯ್ ತಿಮ್ಮ, ನನಗೆ ಈಜಾಡೋಕ್ಕೆ ಸರಿಯಾಗಿ ಬರಲ್ಲ ಕಣಲ್ಲ ತಿಮ್ಮ. ನೀನು ರಾಕಿ ಈಜಾಡ್ರಲ್ಲ, ನೀವು ಈಜಾಡೋದ ನೋಡ್ತೀನಿ ಕಣಲ್ಲ ನಾನು. ನನಗೆ ಮೊದಲೇ ಸರಿ ಈಜಾಡೋಕ್ಕೆ ಬರಲ್ಲ. ಈ ಬಾವಿ ನೋಡಿದರೆ ಭಯವಾಗ್ತೈತೆ. ಬಾವಿ ತುಂಬ ನೀರಿದ್ದಾವೆ. ನನಗೆ ನೀರು ಅಂತಂದರೆ ಮೊದಲೇ ಭಯ ಕಣಲ್ಲ. ನೀವು ಈಜಾಡ್ರಲ್ಲ ನೀನು ರಾಕಿನೋ ತಿಮ್ಮ. ಯೋಯ್ ಸುಮ್ಮನೆ ಮುಚ್ಕೊಂಡು ಬಾರಪ್ಪ ಎದುರು ಬಾವಿಗೆ. ನಾವು ಬಂದಿಲ್ಲ ಅಲ್ಲಿದ್ದ ಈಜಾಡ್ಬೇಕಂತ. ನೀನು ನಮ್ಮ ಜೊತೆಗೆ ಬಂದಿದೀಯಾ, ನೀನು ಈಜಾಡ್ಬೇಕು ಅಷ್ಟೇ ಇವಾಗ. ಟಿಕ ಮುಚ್ಕೊಂಡು ಬಾರಲೇ ಬಾರ ಈಜಾಡು. ಯೋಯ್ ರಾಕಿ, ನನಗೆ ಈಜಾಡಕ್ಕೆ ಸರಿಗೆ ಬರಲ್ಲ ಕಣಲ್ಲ. ಹಂಗಂತ ಹೇಳಿದ್ರು ಈ ತಿಮ್ಮ ಅಮ್ಮನು ಕೇಳಲ್ಲ ಕಣಲ್ಲ ರಾಕಿ. ನೀನನ ಒಂದು ಒಟ್ಟು ಹೇಳಲ್ಲ ಇವನಿಗೆ. ಯೋಯ್ ಮಂಜ, ಅಲ್ಲಿದ್ದ ಯಾಕೆ ನೆಕ್ಕೆಮಕ್ಕೆ ಬಂದೆ ನಮ್ಮ ಜೊತೆಗೆ? ಮತ್ತೆ ನೀನು ಅಲ್ಲೇ ಹೇಳ್ಬೇಕಿತ್ತು ಕಣ, ನಾನು ಈಜಾಡಕ್ಕೆ ಬರಲ್ಲ ನೀವು ಹೋಗ್ರಿ ಅಂತ. ನಮ್ಮ ಜೊತೆಗೆ ಇಲ್ಲೇ ತಕನ ಬಂದು ಈ ನೀರು ಈ ಬಾವಿ ನೋಡಿ ಎದ್ರಿಕೆ ಅಂತಾನೆ. ಎದ್ರು ಪುಕ್ಲ ನೀನು, ಬಾರ ಇಲ್ಲೇ ಧೈರ್ಯ ಮಾಡಿ ಬಾವಿಗೆ ಎದ್ರು. ಹಂಗೆ ಈಜು ಬತ್ತೈತೆ ಈಜಾಡ್ಮೆಂತೆ. ಹಂಗೆ ನಮ್ಮ ಜೊತೆ ಕುಣಿತಾ ಬಂದ ಅಲ್ಲಿದ್ದ. ಇವಾಗ ಅವಾಗೆ ಬಾವಿ ನೀರು ನೋಡ್ತೀನಿ ನಾನು ಈಜಾಡಲ್ಲ ಅಂತ. ಎಂಥ ಕಳ್ಳ ಮಂಜ ಇರ್ಬೇಕಲ್ಲ, ಮುಚ್ಕೊಂಡು ಎಗರ ಬಾವಿಗೆ. ನಾವು ಇವಾಗ ಬಾವಿ ಒಳಗೆ ಎಗರ್ತೀವಿ, ನೀನು ಅವಾಗ ಎಗರು. ನಾವು ಬಾವಿ ಒಳಗೆ ಇರ್ತೀವಿ, ನೀನು ಅವಾಗ ಎದ್ರಿಕೆಂಬಲ್ಲ ಬಾವಿಗೆ ಎಗರುತ್ತಿದ್ದಂಗೂ. ನಾವೆಲ್ಲ ಜೊತೆಗೆ ಇರ್ತೀವಿ, ಈಜಾಡಲ್ಲ ಮಂಜ ಸುಮ್ಮನೆ. ಯೋಯ್ ಮಂಜ, ಯೋಯ್ ರಾಕಿ, ನಾನು ಹೆಂಗೆ ಈಜಾಡ್ತೀನಿ ಅಂತ ನೀವು ಯಾರು ನೋಡಿಲ್ಲ ಅಲ್ಲೇ. ಇವಾಗ ನೋಡ್ರಪ್ಪ, ಅದಾಲ್ ಕಟ್ಟೆ ಮ್ಯಾಕೆ ಹೋಗಿ ಅಲ್ಲಿದ್ದ ಹೆಂಗ್ ಡೈ ಹೊಡಿತೀನಿ ಅಂತ. ಇವಾಗ ನೋಡ್ರಿ ನಾನು ಈಜಾಡೋದು ನೀವೆಂದೂ ನೋಡಿಲ್ಲ. ಅಲ್ಲ ಕಣಲ್ಲ ತಿಮ್ಮ, ಡೈ ಹೊಡಿತೀವಿ ಅಂತಾರೆ. ಡೈ ಹೊಡಿಯೋದಂದ್ರೆ ಹೆಂಗ ತಿಮ್ಮ? ಇವಾಗ ಹೇಳಿದ್ದು ನೀನು ಅದನ್ನೇ ಏನ ಹಂಗಾರೆ ಹೋಗಲ್ಲ ತಿಮ್ಮ. ಹೆಂಗೆ ಹೊಡೆಯೋದ ಡೈ ಹೊಡಿಯೋದು ಅಂತಂದರೆ ನಾನು ನೋಡ್ತೀನಿ, ನಾನು ಡೈ ಹೊಡೆಯೋದ ಕಲಿತೀನಿ ಇವಾಗ. ಹೋಗ ತಿಮ್ಮ, ನೀನು ಡೈ ಹೊಡೆದು ನನಗೆ ತೋರ್ಸ. ಇವಾಗ ನೋಡ್ರೋ ನಾನು ಹೆಂಗೆ ಹೋಗಿ ಡೈ ಹೊಡಿತೀನಿ ಅಂತ. ಬರ್ರ ನೀವು ಡೈ ಹೊಡಿ ಬರ್ರೋ. ಬಾವಿ ನೋಡಿದರೆ ನಿಮಗೂ ಡೈ ಹೊಡಿಬೇಕಂತ ಅನ್ಸಲ್ವೇನ್ರು? ಇವಾಗ ನೋಡ್ರ ನಾನು ಹೆಂಗೆ ಡೈ ಹೊಡಿತೀನಿ ಅಂತ. ಈಗಳಪ್ಪ ರಾಕಿ, ತಿಮ್ಮ ಅವಾಗೆ ಹೋಗಿ ಆ ಕಟ್ಟೆ ಮೇಲೆ ನಿಂತ ನೋಡು, ನಾಸ್ತಿಟ್ಗೆ ಅಂತಾನು.
ಹ್ಮ್ ಅವಾಗ ಅಲ್ಲಿ ಹೋಗಿ ಕಟ್ಟೆ ಮ್ಯಾಕ್ ನಿಂತ್ಕೊಂಡು ಡೈ ಹೊಡಿತೀನಿ ಅಂತಾನೆ. ಹೆಂಗ್ ಹೊಡಿತಾನೆ ನಾವು ನೋಡ್ತೀವಿ. ಹೊಡಿಯ ಡೈಯ ಇವಾಗ ಹೆಂಗ್ ಹೊಡಿತೀಯ ನಾವು ನೋಡ್ತೀವಿ. ನೋಡಿದ್ರೇನಲ್ಲ ನಾನು ಹೆಂಗೆ ಬಾವೆಗೆ ಡೈ ಹೊಡೆದೆ ಅಂತ. ನೀವು ಎಗರಲ್ಲ, ನಾನು ಒಬ್ಬನೇ ಇದ್ದೀನಿ ಬಾವೆಗೆ. ಯೋಯ್ ರಾಕಿ ಎಗರಲ್ಲ ನೀನು ಬಾವೆಗೆ. ಸರಿ ಕಣಲ್ಲ ತಿಮ್ಮ, ಎಗರುತ್ತೀನಿ ನೋಡು ಇವಾಗ ನಾನು ಬಾವೆಗೆ. ಅಲ್ಲ ಕಣಲ್ಲ ರಾಕಿ, ಎಗರಲ್ಲ ಅಂತ ಅಂದರೆ ಮೈ ಮೇಲೆ ಬಂದು ಎಗರುತ್ತಾನೆ. ನೋಡ್ಕೊಂಡು ಎಗರಕ್ಕಾಗಲ್ಲೇನಲ್ಲ ರಾಕಿ. ನಾನು ಎಗರಬೇಕಾದ್ರೆ ನೀನೇ ಕಲ್ಲಿದ್ದಲ್ಲ ತಿಮ್ಮ. ನಾನು ಎಗರದ್ ನೋಡಿ ನೀನು ಸೈಡ್ಗೆ ಹೋಗ್ಬೇಕಾ, ಅಲ್ಲೇ ಇದ್ದಾನೆ. ನಾನು ಜೋರಾಗಿ ಎಗರದೆ ನೋಡು ತಿಮ್ಮ, ಅದಕ್ಕೆ ಬಂದು ನಿಂತಾವನೇ ಬಿದ್ದೆ. ಓಯ್ ಮಂಜ ಬಾರಲ್ಲ ನೀನು. ನಾನು ತಿಮ್ಮ ಬಾವಿಗೆ ಈಜಾಡ್ತಾ ಇದ್ದೀವಿ, ನೀನು ಬಾರಲ್ಲ ಬಾವೆಗೆ ಎಗರು ಅಂತಂದ್ರೆ ನಿಂತ್ಕೊಂಡು ಹಂಗೆ ಮಿಣ 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 ನೋಡ್ತಾನೆ. ಬಾರ ನಿನ್ನ, ನಾವೆಲ್ಲ ಇಲ್ವೇನ, ಎಗರು ಬಾರಲ್ಲ ಮಂಜ ಬಾವೆಗೆ. ಯೋಯ್ ರಾಕಿ ನನಗೆ ಬಾಯು ಆಗುತ್ತೆ ಕಣ. ಅಲ್ಲಿ ನೀನೇನು ಈಜಾಡ್ತೀಯ, ತಿಮ್ಮ ಏನು ಈಜಾಡ್ತಾನೆ. ನನಗೆ ಸರಿಯಾಗಿ ಈಜಾಡಕ್ ಬರಲ್ಲ ಕಣ್ರಲ್ಲ ಅಂದ್ರು ಕೇಳಲ್ವಲ್ಲ ನೀವು. ಹೆಂಗ್ ಕರಿತೀರ ನೋಡು. ಹೋಗ್ರ ಇನ್ನ, ನನಗೆ ಈಜಾಡಕ್ ಸರಿಗೆ ಬರಲ್ಲ, ನಾನು ಬರಲ್ಲಪ್ಪ ಬಾವೆಗೆ ಮಾತ್ರ. ಯೋ ಮಂಜ ನೀರು ನೋಡಿ ಎಂತ ಚೆನ್ನಾಗಿದಾವೆ. ಈ ಬೇಸಿಗೆಗಾಲದಾಗೆ ಇಂಥ ಸೆಕೆಯಾಗಿ ಇಂಥ ಬಾವಿ ಸಿಕ್ಕಿದ್ರೆ ಸಾಕಪ್ಪ ಅಂತಾರೆ ಹುಡುಗರೆಲ್ಲ. ಅಯ್ಯಪ್ಪಿಗೆ ಈಜಾಡಕ್ ಬಂದ್ರು ಎದ್ರಿಕೊಂಡು ಬಾವೆಗೆ ಎಗರಲ್ಲ. ಬಾರ ನಿನ್ನ ಎಗರು ಬಾರ, ನಾವೆಲ್ಲ ಇಲ್ವೇನಲ್ಲ ಮಂಜ. ಎದ್ರಿಕೊಂಡು ಸಾಯ್ತಾನ ಹಂಗೆ. ಇಲ್ಲೇ ಎದ್ರು ಪುಕ್ಲ, ನೀನು ಎದ್ರು ಪುಕ್ಲನೇ ಬಿಡು, ಅದಕ್ಕೆ ನೀನು ಬಾವೆಗೆ ಎಗರಲ್ಲ. ಇನ್ಮೇಲೆ ನಿನ್ನ ಪುಕ್ಲ ಪುಕ್ಲ ಮಂಜ ಅಂತ ಕರಿತೀವಿ ನೋಡಷ್ಟೇ. ನೀನು ಇವಾಗ ಎದ್ರಿಕೊಂಡು ಈಜಾಡ್ಲಿಲ್ಲ ಅಂತ ಅಂದ್ರೆ. ಯಾಕಲ್ಲ ತಿಮ್ಮ ಹಂಗಂತೀಯ? ನನ್ನ ಪುಕ್ಲ ಮಂಜ ಅಂತ ಕರಿತಾನಂತೆ ಇನ್ಮೇಲೆ. ಯೋಯ್ ಬೇಡ ನೋಡಿ ಇವು ತಿಮ್ಮ, ಈ ಮಂಜ ಅಂತಂದ್ರೆ ಏನು ಅಂದ್ಕೊಂಡಿದ್ಯಾ? ಎಗರೇ ಬಿಡ್ತೀನಿ ನೋಡಲ್ಲ ಬಾವೆಗೆ ಆಮೇಲೆ. ನನ್ನ ಪುಕ್ಲ ಮಂಜ ಅಂತೀಯ? ಯೋಯ್ ರಾಕಿ, ಯೋಯ್ ತಿಮ್ಮ ನಡ್ರ ಸೇರಿಗಲೆ ಓಡ್ ಬಂದು ಎಗರು ತಿನ್ಕೊಂಡ್ಲ ಬಾವೆಗೆ. ದಯಾನನ ಹಾಕ್ಕೊಂಡು ಹೋಗ್ಲಿ. ಏನನ ನನಗೆ ಬಾವೆಗೆ ಈಜಾಡಕ್ಕೆ ಬರಲಿಲ್ಲ ಅಂತಂದ್ರೆ ನೀವೇ ನನ್ನ ಕರ್ಕೊಬಂದು ದಡಕ್ಕೆ ಸೇರಿಸ್ಬೇಕು ನೋಡ್ರಲ್ಲ. ಎಗರದೇನ ಎಗರುತ್ತೀನಿ. ನನ್ನೇನ ಪುಕ್ಲ ಮಂಜ ಅಂತ ಹೊಂದಿದ್ದೀರಂದ್ರೆ ಸರಿಗಿರಲ್ಲ ನೋಡಿ. ಇನ್ಮೇಲೆ ತೆಗಿರಲ್ಲ, ದೂರ ನಡಿರಲ್ಲ, ಸರಿಯಲ್ಲ, ಸೈಡಿಗೆ ಎಗರುತ್ತೀನಿ ನೋಡ್ರಲ್ಲ. ಇವಾಗ ಸೈಡಿಗೆ ಹೋಗ್ಬೇಕಂತೆ ನಡಿಯಪ್ಪ ರಾಕಿ. ಮಂಜ ಓಡ್ ಬಂದು ಎಗರುತ್ತಾನಂತೆ. ಅದು ಹೋಗಿ ಎಲ್ಲಿಗೆ ಬಿಡ್ತಾನ ನೋಡೋಣ. ಆ ಪಾಟಿ ಜೋರ ಓಡ್ ಬಂದು ಎಗರುತ್ತಾನಂತೀಯಪ್ಪ. ನಡಿಯಪ್ಪ ರಾಕಿ ಸೈಡಿಗೆ ಹೆಂಗನ ಆಗಲಿ, ಆಮೇಲೆ ಹಾಕಬೇಕು. ಯೋಯ್ ತಿಮ್ಮ ತಿಮ್ಮ, ಮಂಜ ಒಳ ಬಾಕ್ ಬರ್ಲೆ ಒಟ್ಟೊಡೆಯಂಗೆ ಬಿದ್ದ ಕಣ. ಆ ಕೈ ಕಾಲು ಸರಿಯಾಗಿ ನೋವಾಗಿರ್ತಾವೆ. ಹಂಗೆ ಎಗರಲ್ಲ ಅಂತ ಅಂದ್ರೆ ಇಲ್ಲೇ ಎತ್ತಾಗ ಹೋದ್ನಲ್ಲ ತಿಮ್ಮ, ಮುಳಿಕೊಂಡಿರೋ ಮ್ಯಾಕೆ ಎದ್ದಾಳಿಲ್ವಲ್ಲೋ ತಿಮ್ಮ. ಯೋಯ್ ರಾಕಿ ಆ ಪಾಟಿ ದೂರ್ಲಿದ್ದ ಓಡ್ ಬಂದು ಎಗರದ್ನಲ್ಲ, ಅದಕ್ಕೆ ಒಳಕ್ಕೆ ಹೋಗಿರ್ತಾನೆ. ಹಂಗೆ ಇವಾಗ ಮ್ಯಾಕ್ ತೇಳ್ತಾನೆ ನೋಡ ರಾಕಿ. ಯೋಯ್ ತಿಮ್ಮ ಮಂಜ ಮ್ಯಾಕೆ ತೇಲವ್ ನೋಡು. ಎಲೆ 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 ಬರಲ್ಲ, ನಾನು ಹಿಡ್ಕ ಬರಲ್ಲ, ನನಗೆ ಈಜಾಡಕ್ಕೆ ಸರಿಗೆ ಬರಲ್ಲ. ಎಲೆ ನನಗೆ ಈಜಾಡಕ್ಕೆ ಬರಲ್ಲ ಕಂಡ್ರಲ್ಲ, ಮತ್ತೆ ಮುಳುಗ್ತೀನಿ, ಹಿಡ್ಕ ಬರಲ್ಲ ನನ್ನ. ಎಲೆ ಎಲೆ ಮಂಜ ನೀನು ಈಜಾಡಕ್ಕೆ ಬರಲ್ಲ ಏನಂದರೆ? ಎಲೆ ಎಲೆ ನನಗೆ ಎಲ್ರಲ್ಲ ಈಜಾಡಕ್ಕೆ ಬರ್ತೈತೆ. ನಾನು ನಿಮ್ದಾಗ ಸುಮ್ಮನೆ ಈಜಾಡಕ್ಕೆ ಬರ್ತೈತೆ. ಬಾವಿ ನೋಡಿ ಭಯವಾಗುತ್ತೆ, ಅದಕ್ಕೆ ಈಜಾಡಲ್ಲ ಅಂತ ಹೆಂಗೋ ದಡದ್ಮೇಲೆ ಸುಮ್ಮನೆ ನೀವು ಈಜಾಡೋದು ನೋಡೋಣ ಅಂತ ಬಂದರೆ ಈ ತಿಮ್ಮ ಅಂಬನು ನನ್ನ ಪುಕ್ಲು ಮಂಜ ಅಂತ ಅಂದಿದ್ದಕ್ಕೆ ಸಿಟ್ಟು ಬಂದು ಎಗರೇ ಬಿಟ್ಟೆ ಕಂಡ್ರಲ್ಲ. ಹಿಡ್ಕೊಂಡ್ರಲ್ಲ, ನನಗೆ ಈಜಾಡಕ್ಕೆ ಬರಲ್ಲ ಮೊದಲೇ. ನೋಡಿಯಲ್ಲ ಮಂಜ, ಮೊದ್ಲೋಗಿ ಆ ದಡದ ಮೇಲೆ ಕುತ್ಕ ನೋಡಿಲ್ಲ. ಅಲ್ಲ ಕಣಲ್ಲ ಮಂಜ, ಈಜಾಡಕ್ಕೆ ಬರಲ್ಲ ಅಂತ ಅಂದರೆ ಈಜಾಡಕ್ಕೆ ಬರಲ್ಲ ಅಂತ ಹೇಳ್ಬೇಕು ಕಣಲ್ಲ. ಅದು ಬಿಟ್ಟು ನನಗೆ ಈಜಾಡಕ್ಕೆ ಬರ್ತೈತೆ. ಬಾವೆಗೆ ಇಷ್ಟೊಂದು ತುಂಬ ಇರೋ ಬಾವೆಗೆ ಈಜಾಡಕ್ಕೆ ಭಯವಾಗುತ್ತೆ ಅಂತ ಯಾಕಲ್ಲ ಹೇಳ್ಬೇಕು. ಬಿಡು ನಾವಿಬ್ಬರು ಇರ್ತೀವಿ ಅಂತ ನೀನು ಎಗರ ಕೇಳಿದ್ವಿ. ಇವನು ಈಜೇ ಬರಲ್ಲ ಅಂತಾನೆ ನೀರ್ನಾಗ ಬಿದ್ಮೇಲೆ ಏನಲ್ಲ ಮಂಜ ನೀನು ನಿಂತನಾಗಿದೆಯಾ? ಅಯ್ಯಯ್ಯಪ್ಪ ನೀರು ನೋಡ್ರಲ್ಲ ಏಳ್ದ ಅಪ್ಪ ಇದಾವೆ. ನನಗೆ ನೀರು ಇವ್ರದ್ದು ಅಪ್ಪ ಇದಾವ ಅಂತ ಗೊತ್ತಿರಲಿಲ್ಲ. ನೀರ್ನಾಗ ಬಿದ್ದರೆ ಹೆಂಗೋ ಹಂಗೆ ಈಜಾಡ್ಬೋದು ಅಂತ ಅಂದ್ಕೊಂಡೆ ಕಂಡ್ರಲ್ಲ. ಅಯ್ಯಪ್ಪ ನನಗೆ ಜೀವ ಹೋಗಿ ಜೀವ ಬಂತು. ಸ್ವಾಮಿ ದೇವ್ರೆ ತಿಮ್ಮ. ಯೋಯ್ ರಾಕಿ ಮನೆಯಾಗ ಹೇಳ್ಬೇಡ್ರಲಿ, ಆಮೇಲೆ ನಮ್ಮ ಅಪ್ಪ ಅಮ್ಮಗೆ ಊರ್ನಾಗ ಯಾರಿಗೂ ಯಾತಿ ಹೇಳಕ್ಕೆ ಹೋಗ್ಬೇಡ್ರಿ. ಆಮೇಲೆ ನಾನು ಏನಿಲ್ಲ ಆಡಾಡ್ಕೊಂಡು ಹೋಗ್ಬಿಡ್ತಾರೆ. ಸ್ಕೂಲಾಗೂ ಯಾತಿ ಹೇಳ್ಬೇಡ್ರಿ, ಊರಾಗಿರೋ ಹುಡುಗರಿಗೂ ಯಾತಿ ಹೇಳ್ಬೇಡ್ರಲ್ಲ. ಆಮೇಲೆ ಸರಿ ಕಣ, ಯಾತು ಹೇಳಲ್ಲ ಹೇಳು. ನಾಳಿಕೆ ಈಜ್ ಬುಳ್ಳೆ ತಗೊಬಂದು ಈಜ್ ಬುಳ್ಳೆ ಕಟ್ಕೊಂಡು ಈಜಾಡೋದನ್ನ ನಿನಗೆ ಕಲಿಸ್ತೀವಿ ಹೇಳ. ನಾನು ರಾಕಿ ನಾಳೆ ಈಜ್ ಬುಳ್ಳೆ ಥರನ ಈಜ್ ಬುಳ್ಳೆ ಕಟ್ಕೊಂಡು ಈಜಾಡೋಕ್ಕಾಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ನನಗೆ ಈಜ್ ಬರ್ತೈತೆ ಅಂತ ಹೇಳಿ ಬಾವೆಗೆ ಎಗರು ಬಿಟ್ಟೆ. ಇವ್ರು ನನ್ನ ಎಲ್ಲಿ ಪುಕ್ಲ ಮಂಜ ಅಂತಾರಂತ ಹೇಳಿ ನನಗೆ ಈಜ್ ಬರ್ತೈತೆ ಅಂತ ಏನು ದೊಡ್ಡದಾಗಿ ಎಗರು ಬಿಟ್ಟೆ. ಎಗರದ ಮೇಲೆ ಗೊತ್ತಾಯ್ತು ಕಣಪ್ಪ, ಬಾವಿ ಒಳಗೆ ಈಜಾಡೋದು ಸುಮ್ಮನೆ ಅಲ್ಲ.
ಈಜ್ ಬರ್ದಾನೆ ಅದ್ರಾಗ ಹೋಗ್ಬಾರ್ದು ಅಂತ. ಹಂಗೆ ನಿಮ್ಮಳ್ಳಿಯಾಗೂ ಯಾರನ ಇಂಥ ಹುಡುಗರು ಇರ್ತಾರೆ ಕಣಪ್ಪ, ಹುಷಾರಾಗಿ ಇಂಥ ಬೇಸಿಗೆಗಾಲದಾಗ ಬಾವಿಗೆಲ್ಲ ಈಜಾಡಕ್ಕೆ ಹೋಗ್ತೀರಾ, ಎಲ್ಲ ನೋಡ್ಕೊಂಡು ಹುಷಾರಾಗಿ ಈಜಾಡ್ಕೊಂಡು ಬರ್ರಪ್ಪ. ಆಮೇಲೆ ಇನ್ನೊಂದು ರೀತಿ ಅನಾಹುತ ಆಗೋದು ಬೇಡ್ರಪ್ಪ. ಅದಕ್ಕೆ ಹಂಗೆ ಹಳ್ಳಿ ಜಾಣಾರು ಅಂತ ಚಾನಲ್ ಕಂಡ್ರಪ್ಪ. ಇನ್ನು ಯಾರ್ಯಾರು ಹಳ್ಳಿ ಜಾಣಾರು ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿರುವ ವೀಕ್ಷಕರೇ ಎಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕು ಶೇರು ಕಾಮೆಂಟ್ ಕೊಡ್ರಿ ವೀಕ್ಷಕರೇ.